ನಿಮ್ಮ ಕೈ ಜೋಡಿಸಿ ಅಭಿನಂದನೆ ಸಲ್ಲಿಸ್ತೀನಿ. ಶಿವಾನಂದ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನಾವು 13,000 ಅಂತರದಲ್ಲಿ ನಾವು ಗೆಲ್ತೀವಂತ ನಿರೀಕ್ಷೆ ಇರಲಿಲ್ಲ. ಗೆಲ್ತೀವಂತ ಇತ್ತು. ನಾವೇನು 4-5 ಸಾವಿರ ಅಂತರದಲ್ಲಿ ನಾವು ಗೆಲ್ಬೋದಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದರು. ಮತದಾರರು 13,000 ಮತದಿಂದ ಯಾಸೀರ್ ಖಾನ್ ಪಠಾಣ್ನ ಗೆಲ್ಸಿದ್ದಾರೆ. ನಾನು ಇಲ್ಲಿ ಬಂದಿದ್ದೆ 4-5 ದಿನಕ್ಕೋಸ ಸಿಗ್ಗಾಂವ್, ಬಂಕಾಪುರ್, ಸೌನೂರಿಗೆಲ್ಲ ನಾನು ನಸೀರ್ ಅಹಮದ್ ಸಾಹೇಬರು ಎಲ್ಲ ಕಡೆ ಅಡ್ಡಾಡಿದ್ವಿ. ಎಲ್ಲ ಕಡೆ ಒಂದೇ ಭಾವನೆ ಇತ್ತು ಜನಗಳದು. ಇಲ್ಲ, ಈ ಬಾರಿ ಬದಲಾವಣೆ ಬೇಕು. ಕಾರಣ ಅಂದರೆ ನಾವು 4 ಬಾರಿ ಬಸವರಾಜ ಬೊಮ್ಮಾಯಿ ಅವ್ರನ್ನ MLA ಮಾಡಿದ್ದೀವಿ. ಅವ್ರು ಮುಖ್ಯಮಂತ್ರಿ ಆಗೂ ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಜನಗಳು ಭಾವನೆ ಇತ್ತು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ಬೇಕಂತ ಹೇಳ್ಬಿಟ್ಟು ಯಾಸೀರ್ ಖಾನ್ ಪಠಾಣ್ನ ಇವತ್ತು ಗೆಲ್ಸಿದ್ದಾರೆ. ನಾನು ಯಾಸೀರ್ ಖಾನ್ ಪಠಾಣ್ಗೆ ನಾನು ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ, ಜನ ಇಲ್ಲಿ ನಿಮ್ಮ ನಿರೀಕ್ಷೆ ಇಟ್ಕೊಂಡು, ಏನಕ್ಕಂದರೆ 20 ವರ್ಷದಿಂದ ಯಾವ ಕೆಲಸಗಳೂ ಆಗಲಿಲ್ಲ. ಅವ್ರ ದೇವರು ಮುಖ್ಯಮಂತ್ರಿ ಆಗಿನೂ ಒಂದು ಅವಕಾಶ ಕೊಟ್ಟಿದ್ದು ಅವ್ರಿಗೆ. ಮುಖ್ಯಮಂತ್ರಿ ಆಗಿ ಅಟ್ಲೀಸ್ಟ್ ರಾಜ್ಯಕ್ಕೆ ಬೇಡ, ಅವ್ರ ತಾಲೂಕಾದ್ರೂ ಕೆಲಸ ಮಾಡ್ಬೋದಾಗಿತ್ತು. ಅವ್ರು ಮಾಡಿಲ್ಲ ಅಂತ ಕಾರಣಕ್ಕೆ ಜನ ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಕರ್ತವ್ಯ ಧರ್ಮ ಆಗ್ತದೆ. ಏನಕ್ಕಂದರೆ ಎಲ್ಲ ಕೆಲಸ ನೀವು 20 ವರ್ಷದಲ್ಲಿ ಆಗಿರೋದು ಕೆಲಸ ಎಲ್ಲ 3.5 ವರ್ಷದಲ್ಲಿ ಮಾಡ್ತೀರಂತ ನಾನು ಹೇಳಕ್ಕೆ ಸಿದ್ಧ ಇಲ್ಲ. ಏನಕ್ಕಂದರೆ ಕಷ್ಟ ಆಗ್ತದೆ. ಈಗ ನಮ್ಮ ಸರ್ಕಾರ ಇದೆ, ನಾವೆಲ್ಲ ಇದ್ದೀವಿ. ಯಾಸೀರ್ ಖಾನ್ ಪಠಾಣ್ ಅವರು 23ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂದಿದ್ದು. ಗೆದ್ದಾದಮೇಲೆ 25ನೇ ತಾರೀಕು ಸೋಮವಾರ ನಂತರ ಬಂದು 2ನೇ ದಿನಕ್ಕೆ MLA ಆಗಿ 2ನೇ ದಿನಕ್ಕೆ ಅವ್ರು ನಂತರ ಬಂದು, ಸರ್ ನನ್ನ ಕ್ಷೇತ್ರದಲ್ಲಿ ತೊಂದರೆ ಇದೆ, ಕಷ್ಟ ಇದೆ, ನನಗೆ ಅನುದಾನ ಬೇಕಾಗ್ತದೆ, ಬಡವ್ರ ಮನೆಗಳು ಬೇಕಾಗ್ತದಂತ ಮನವಿಯನ್ನು ಕೊಟ್ಟು ಗಲಾಟೆನ ಮಾಡಿದ್ರು. ಆವಾಗ ನಾನು ಅನಿಸ್ತು, ಯಾಸೀರ್ ಖಾನ್ ಪಠಾಣ್ ಅವರು ಈ ತಾಲ್ಲೂಕಿಗೆ ಏನಾದ್ರು ಒಂದು ಮಾಡ್ತಾರಂತ ನನಗೆ ನಿರೀಕ್ಷೆನ ಇಟ್ಕೊಂಡಿದ್ದೀನಿ. ಏನಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಇವತ್ತು ತಾವು ಎಲ್ಲ ಮತದಾರರು ಒಂದು ನಿರೀಕ್ಷೆ ಇಟ್ಟು ಬದಲಾವಣೆ ಮಾಡಬೇಕಂತ ಯಾಸೀರ್ ಖಾನ್ ಪಠಾಣ್ನ ಗೆಲ್ಸಿದ್ರ. ಒಂದು ಇತಿಹಾಸನ ತೆಗೀರಿ. ಇತಿಹಾಸ ತೆಗೆದು ನೋಡಿ, ಯಾವಾಗ ಚುನಾವಣೆ ಬರ್ತದೆ ಅವಾಗ ಜನಗಳ ಮಧ್ಯದಲ್ಲಿ ಹೋದರೆ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇದು ಮಾಡಿದ್ದೀವಿ, ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಂತ ಹೇಳ್ಬಿಟ್ಟು ನಾವು ಮತನ ಕೇಳ್ತೀವಿ. ಯಾವತ್ತನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಯಾವತ್ತನ ಮತ ಕೇಳಿದಾರ? ಯಾವತ್ತನ ಹೇಳಿ? ಅವರು ಬರೀ ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆ 0, ಏನೇನೂ ಇಲ್ಲ. ಅವ್ರ ಸಾಧನೆ ಏನಿದೆ 0 ಸಾಧನೆ. ಯಾವತ್ತೂ ಸಾಧನೆ ತೋರಿಸಿಲ್ಲ. ಆಮೇಲೆ ಭಾಳ ಜನ ಅಲ್ಪಸಂಖ್ಯಾತರು ಇದ್ದಂಗಿದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಎಂದು ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೆ